ಎಲ್ಲಿ ಕೆಲಸ ಕೇಳ್ತಾರೆ ಅಲ್ಲಿ ಕೊಡಬೇಕು. ಅಂದರೆ ಈಗ ನಾನು ನಮ್ಮ ಪಂಚಾಯತಿನಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಅರ್ಜಿ ಹಾಕಿದ್ರೆ ಕೆಲಸ ಕೊಡಲೇಬೇಕು. ಒಂದು ವೇಳೆ ಕೆಲಸ ಕೊಡದೆ ಹೋದ್ರೆ ಕೂಲಿನಾರು ಕೊಡಬೇಕು. ನನಗೆ ಒಂದು ವರ್ಷದಲ್ಲಿ ಯಾವ ಕಾಲದಲ್ಲಾದರೂ ಕೊಡಬಹುದಾಗಿತ್ತು, ಮತ್ತೆ ಏನ್ ಮಾಡ್ತಾ ಇದ್ರು ಹೆಣ್ಮಕ್ಳು ಅಂತಂದ್ರೆ, ವಿಶೇಷವಾಗಿ ಹೆಣ್ಮಕ್ಳೇ ಜಾಸ್ತಿ ಕೆಲಸ ಮಾಡ್ತಾ ಇದ್ದದ್ದು. 53%, 53.61% ಮಹಿಳೆಯರು ಕೆಲಸ ಮಾಡ್ತಾ ಇದ್ರು. ಸುಮಾರು 28% ದಲಿತರು ಕೆಲಸ ಮಾಡ್ತಾ ಇದ್ರು. 28%, 17% ಪರಿಶಿಷ್ಟ ಜಾತಿ, ಇನ್ನು 7% ಅಲ್ಲ 11% ಪರಿಶಿಷ್ಟ ವರ್ಗ. ಪರಿಶಿಷ್ಟ ಜಾತಿ 17%, ಪರಿಶಿಷ್ಟ ವರ್ಗ 11%, ಒಟ್ಟು ಸೇರಿ 28% ದಲಿತರು ಕೆಲಸ ಮಾಡ್ತಾ ಇದ್ರು. 53% ಮಹಿಳೆಯರು ಕೆಲಸ ಮಾಡ್ತಿದ್ರು. 12.16 ಕೋಟಿನಲ್ಲಿ 53% ಮಹಿಳೆಯರೇ ಇದ್ರು. ಇವರೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಸೇರಿದಂಥವ್ರು, ಎಲ್ಲ ವರ್ಗದ ಜನ ಇದ್ರು ಇಲ್ಲಿ. ಅವ್ರಿಗೆ ಈಗ ಕೆಲಸ ಇಲ್ಲದಾಗಿದೆ. ಅವರೆಲ್ಲರೂ ಏನು ಮಾಡ್ತಾ ಇದ್ರು, ಕೆಲಸ ಈ ಮನ್ರೇಗಾ ಬರೋಕ್ಕೂ ಮುಂಚಿತವಾಗಿ ವಲಸೆ ಹೋಗ್ತಾ ಇದ್ರು ಕೆಲಸಕ್ಕೋಸ್ಕರ ಹುಡಿಕೊಂಡು. ಯಾಕಂದ್ರೆ ಹಳ್ಳಿಗಾಡಿನಲ್ಲಿ, ನಾನು ಹಳ್ಳಿಯಿಂದ ಬಂದವನು, ಹಳ್ಳಿಗಾಡಿನಲ್ಲಿ ಎಲ್ಲ ಕಾಲದಲ್ಲೂ ಕೆಲಸ ಸಿಕ್ಕಲ್ಲ, ಕೂಲಿ ಸಿಕ್ಕಲ್ಲ. ಎಲ್ಲ ಕಾಲದಲ್ಲೂ ಕೂಲಿ ಸಿಕ್ಕಲ್ಲ, ಕೆಲವು ಕಾಲದಲ್ಲಿ ಮಾತ್ರ ಕೂಲಿ ಸಿಗುತ್ತೆ. ಇವರು ಕೂಲಿ ಬೇಕು ಅಂತಂದಾಗ ಕೊಡಬೇಕು. ಅದಕ್ಕೆ ನಾವು ಈ ಮನ್ರೇಗಾ ಅಡಿನಲ್ಲಿ ಡಿಮ್ಯಾಂಡ್ ಬೇಸ್ಡ್ ಗ್ಯಾರಂಟಿ ಇದ್ದದು. ಇದು ಮನಮೋಹನ್ ಸಿಂಗ್ ರವರು ಇದೊಂದನ್ನೇ ಮಾಡಲಿಲ್ಲ ಕಾಯ್ದೆಯನ್ನ. ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟ್, ಫಾರೆಸ್ಟ್ ರೈಟ್ಸ್ ಆಕ್ಟ್, ಇಷ್ಟನ್ನೆಲ್ಲ ಕೂಡ ಮಾಡಿದ್ರು. ಇಷ್ಟು ಮಾಡಿ ಇವೆಲ್ಲವೂ ಕೂಡ ಯಾವ ಜನರು ಸಮಾಜದಲ್ಲಿ ಬಡತನ ಇದೆ, ಮಧ್ಯಮ ವರ್ಗದವರು ಇದ್ದಾರೆ, ಕೆಳ ಮಧ್ಯಮ ವರ್ಗದವರು ಇದ್ದಾರೆ, ಆ ಜನರಿಗೆ ಕೊಡ್ತಾ ಇದ್ದಂತ ಕೆಲಸ. ಇವರೆಲ್ಲರೂ ಕೂಡ ಬಡವರು. ಈ ಮೂಲಕ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅವ್ರೇನ್ ಮಾಡ್ತಾ ಇದ್ರು, ಪಾಪ ಶಾಲೆಗಳ ಪಕ್ಕದಲ್ಲಿ ಶಾಲೆಗಳಿಗೆಲ್ಲ ಸೇರಿಸ್ಬಿಟ್ಟು ಮಕ್ಕಳಿಗೆ ಕೆಲಸಕ್ಕೆ ಹೋಯ್ತಿದ್ರು, ಕೂಲಿ ಮಾಡಕ್ಕೆ ಹೋಯ್ತಾ ಇದ್ರು. ಅವ್ರ ಮಕ್ಕಳುಗಳು ಕೂಡ ಓದ್ಕೋತಾ ಇತ್ತು, ಅವ್ರಿಗೆ ಶಿಕ್ಷಣನೂ ಕೂಡ ಸಿಗ್ತಾ ಇತ್ತು.